ರಾಮಲಿಂಗಾರೆಡ್ಡಿ ಅವರು ಏನ್ ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಬಂದು ನ್ಯಾಯಾಂಗ ತನಿಖೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕೊಡ್ತಾರೆ ಅಂತ ಹೇಳಿಲ್ಲ, ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕೇಳಿ, ಮುಖ್ಯಮಂತ್ರಿ ಹೇಳಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾಳೆ ಚರ್ಚೆ ತಗೊಂತೀರಾ? ಈಗ ನಾನೇ ಉತ್ತರ ಕೊಟ್ಟಿದ್ದೀನಲ್ಲ. ನಾಳೆ ಮತ್ತೆ ಚರ್ಚೆ ತಗೊಂತೀರಾ? ಮತ್ತೆ ನಾಳೆ ಚರ್ಚೆ ತಗೊಂತೀರಾ? ಯಾವುದು ಮತ್ತೆ ಇದು ವಿಚಾರ ನಾಳೆ ಚರ್ಚೆ ತನಿಖೆ ಆಗೋವರೆಗೆ ಚರ್ಚೆ ಆಯ್ತು. ಇದಷ್ಟೇ ಬರ್ತಾರೆ. ಚರ್ಚೆ ಮಾಡಲಿ. ಮ್ಯಾಜಿಸ್ಟ್ರೇಟ್ ತನಿಖೆ ಆಗಿ ನಿಮ್ ಸಮಾಧಾನ ಇಲ್ಲ ಅಂದ್ರೆ ಬೇರೆ ಯೋಚನೆ ಮಾಡೋಣ. ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ, ಯಾಕೆ ನಾವು ನಮ್ಮ ಅಧಿಕಾರಿಗಳು ಅವ್ರ ಮೇಲೆ ನಂಬಿಕೆ ಇಲ್ಲ? ನಿಮ್ಮ ಅಧಿಕಾರಿಗಳಿದ್ದಕ್ಕೆ ನಮಗೆ ನಂಬಿಕೆ ಇಲ್ಲ, ರೈತರಿಗೆ ನಂಬಿಕೆ ಇಲ್ಲ. ಕ್ವಶನ್ ಅವರಾಗ್ಲಿ, ನಿಮ್ಮ ಅಧಿಕಾರಿಗಳಿದ್ದಕ್ಕೆ ನಂಬಿಕೆ ಇಲ್ಲ. ಕ್ಲಾರಿಫಿಕೇಶನ್ ಕೊಡ್ರಿ, ಚರ್ಚೆ ಮುಕ್ತಾಯ ಮಾಡಬೇಡಿ. ನಾಳೆ ಇದನ್ನ ಚರ್ಚೆ ತಗೊಳ್ಳಿ, ಇನ್ನೊಂದಿಷ್ಟು ಚರ್ಚೆ ಮಾಡ್ಲಿಕ್ಕಿದೆ. ಮುಖ್ಯಮಂತ್ರಿಗಳು ಬಂದು ತನಿಖೆ ಆದೇಶ ಆದ್ಮೇಲೆ ಮತ್ತೊಂದು ಚರ್ಚೆ ಇರುತ್ತೆ. ಇದನ್ನು ಹೊಸದಾಗಿ ಪರಿಪಾಟಿ ಹಾಕಕ್ಕೆ ಹೋಗ್ಬೇಡಿ. ಕೊಟ್ಟಿದ್ದೀರಾ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ತನಿಖೆ ಆಗಿ ಚರ್ಚೆ ಮಾಡೋಣ. ಉತ್ತರ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ಯಾವ್ದು ಹೇಳಲಿಲ್ಲ. 1 ಕೋಟಿಗೂ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆನೂ ಕೊಡ್ಲಿಲ್ಲ. ರಾಜೀನಾಮೆ ಕೊಡ್ಬೇಕಾ? ತನಿಖೆ ಬರ್ಬೇಕು. ಆತ್ಮಪೂರ್ತಿಯಾಗಿ ಅವ್ರು ಹೇಳ್ಬಿಡಿ, ಕೊಟ್ಬಿಡ್ತೀನಿ. ಕೊಟ್ಬಿಡಿ. ಅವ್ರು ಹೇಳಲ್ಲ. ಅವರು ಸಭಾಧ್ಯಕ್ಷರೇ, ಅವರು ಆತ್ಮಪೂರ್ತಿಯಾಗಿ ಕೊಟ್ಬಿಡಿ. ಅವರು ತಪ್ಪಿತಸ್ಥರಲ್ಲ, ನಮ್ಮವ್ರು ಬೇಕಂತ ಶೂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪರಿಹಾರದ ಬಗ್ಗೆ ಯೋಚನೆ ಮಾಡಬಹುದು. ಅವರು ಬೇಟೆಗಾರರೇ ಆಗಿದ್ರೆ ಅದು ಬೇರೆ ರೀತಿ ಯೋಚನೆ ಮಾಡಬೇಕಾಗುತ್ತೆ. ಆಯ್ತು. ರಾಮಲಿಂಗಾರೆಡ್ಡಿ ಅವರು ಏನ್ ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಬಂದು ನ್ಯಾಯಾಂಗ ತನಿಖೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕೊಡ್ತಾರೆ ಅಂತ ಹೇಳಿಲ್ಲ, ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕೇಳಿ, ಮುಖ್ಯಮಂತ್ರಿ ಹೇಳಿ. ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾಳೆ ಚರ್ಚೆ ತಗೊಂತೀರಾ? ಈಗ ನಾನೇ ಉತ್ತರ ಕೊಟ್ಟಿದ್ದೀನಲ್ಲ. ನಾಳೆ ಮತ್ತೆ ಚರ್ಚೆ ತಗೊಂತೀರಾ? ಮತ್ತೆ ನಾಳೆ ಚರ್ಚೆ ತಗೊಂತೀರಾ? ಯಾವುದು ಮತ್ತೆ ಇದು ವಿಚಾರ ನಾಳೆ ಚರ್ಚೆ ತನಿಖೆ ಆಗೋವರೆಗೆ ಚರ್ಚೆ ಆಯ್ತು. ಇದಷ್ಟೇ ಬರ್ತಾರೆ. ಚರ್ಚೆ ಮಾಡಲಿ. ಮ್ಯಾಜಿಸ್ಟ್ರೇಟ್ ತನಿಖೆ ಆಗಿ ನಿಮ್ ಸಮಾಧಾನ ಇಲ್ಲ ಅಂದ್ರೆ ಬೇರೆ ಯೋಚನೆ ಮಾಡೋಣ. ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ, ಯಾಕೆ ನಾವು ನಮ್ಮ ಅಧಿಕಾರಿಗಳು ಅವ್ರ ಮೇಲೆ ನಂಬಿಕೆ ಇಲ್ಲ? ನಿಮ್ಮ ಅಧಿಕಾರಿಗಳಿದ್ದಕ್ಕೆ ನಮಗೆ ನಂಬಿಕೆ ಇಲ್ಲ, ರೈತರಿಗೆ ನಂಬಿಕೆ ಇಲ್ಲ. ಕ್ವಶನ್ ಅವರಾಗ್ಲಿ, ನಿಮ್ಮ ಅಧಿಕಾರಿಗಳಿದ್ದಕ್ಕೆ ನಂಬಿಕೆ ಇಲ್ಲ. ಕ್ಲಾರಿಫಿಕೇಶನ್ ಕೊಡ್ರಿ, ಚರ್ಚೆ ಮುಕ್ತಾಯ ಮಾಡಬೇಡಿ. ನಾಳೆ ಇದನ್ನ ಚರ್ಚೆ ತಗೊಳ್ಳಿ, ಇನ್ನೊಂದಿಷ್ಟು ಚರ್ಚೆ ಮಾಡ್ಲಿಕ್ಕಿದೆ. ಮುಖ್ಯಮಂತ್ರಿಗಳು ಬಂದು ತನಿಖೆ ಆದೇಶ ಆದ್ಮೇಲೆ ಮತ್ತೊಂದು ಚರ್ಚೆ ಇರುತ್ತೆ. ಇದನ್ನು ಹೊಸದಾಗಿ ಪರಿಪಾಟಿ ಹಾಕಕ್ಕೆ ಹೋಗ್ಬೇಡಿ. ಕೊಟ್ಟಿದ್ದೀರಾ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ತನಿಖೆ ಆಗಿ ಚರ್ಚೆ ಮಾಡೋಣ. ಉತ್ತರ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ಯಾವ್ದು ಹೇಳಲಿಲ್ಲ. 1 ಕೋಟಿಗೂ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆನೂ ಕೊಡ್ಲಿಲ್ಲ. ರಾಜೀನಾಮೆ ಕೊಡ್ಬೇಕಾ? ತನಿಖೆ ಬರ್ಬೇಕು. ಆತ್ಮಪೂರ್ತಿಯಾಗಿ ಅವ್ರು ಹೇಳ್ಬಿಡಿ, ಕೊಟ್ಬಿಡ್ತೀನಿ. ಕೊಟ್ಬಿಡಿ. ಅವ್ರು ಹೇಳಲ್ಲ. ಅವರು ಸಭಾಧ್ಯಕ್ಷರೇ, ಅವರು ಆತ್ಮಪೂರ್ತಿಯಾಗಿ ಕೊಟ್ಬಿಡಿ. ಅವರು ತಪ್ಪಿತಸ್ಥರಲ್ಲ, ನಮ್ಮವ್ರು ಬೇಕಂತ ಶೂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪರಿಹಾರದ ಬಗ್ಗೆ ಯೋಚನೆ ಮಾಡಬಹುದು. ಅವರು ಬೇಟೆಗಾರರೇ ಆಗಿದ್ರೆ ಅದು ಬೇರೆ ರೀತಿ ಯೋಚನೆ ಮಾಡಬೇಕಾಗುತ್ತೆ. ಆಯ್ತು.